ನೋಡಿ, ಕುಡಿಯೋ ನೀರಿನ ಸಮಸ್ಯೆ ನಮ್ಮದು ಸರ್ಕಾರದಿಂದನೇ ನಮ್ಮ ಎಲ್ಲ ಡಿ ಸಿ ಸಿ ಒಸ್ ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಹಂತದ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಹೋಗಿದೆ, ಯಾರಿಗೆ ಕುಡಿಯೋ ನೀರಿನ ಸಮಸ್ಯೆ ಅನ್ನಿಸ್ಬಾರ್ದು. ಅದೇ ವಿಷಯ ಸಂಬಂಧಪಟ್ಟ ನಾವು ಚರ್ಚೆ ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ. ಡಿ ಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ನಾವು ಟಾಸ್ಕ್ ಫೋರ್ಸ್ ಮಾಡ್ತಾಯಿದ್ವಿ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಟಾಸ್ಕ್ ಫೋರ್ಸ್ ಕೂಡ ಆಗ್ತಾಯಿದೆ. ಅವರು ಸರ್ಕಾರದ ನಿಯಮ ಪ್ರಕಾರ ನಮಗೆ ಏನೇನು ನಿಯಮ ಕೊಟ್ಟಿದ್ದಾರೆ, ಪ್ರೈವೇಟ್ ಬೋರ್ವೆಲ್ಸ್ ಆಗಲಿ ಅಥವಾ ಟ್ಯಾಂಕರ್ಸ್ ಆಗಲಿ, ಅದು ನಿಯಮಗಳ ಪ್ರಕಾರ ನಾವು ಆದಷ್ಟು ಸಾಧ್ಯ ನಮ್ಮದು ಕವರೇಜ್ ಟಾರ್ಗೆಟ್ 100%. ಯಾವುದೇ ಹಳ್ಳಿಯಲ್ಲಿ ಇಂಥ ಕುಡಿಯೋ ನೀರಿದು ಸಮಸ್ಯೆ ಆಗಬಾರ್ದಂತ ಇತ್ತು ನಮ್ಮದು ಜಿಲ್ಲಾ ಮಟ್ಟದ ಟಾರ್ಗೆಟು. ಇದು ಟಾರ್ಗೆಟ್ ನಮಗೆ ಸರ್ಕಾರ ಕೊಟ್ಟಿದ್ದಾನೆ. ಸೊ ಇದು ನಾವು ಅಚೀವ್ ಮಾಡಲಿಕ್ಕೆ ನಾನು ಮನುಷ್ಯ. ಸೊ ಇದರಲ್ಲಿ ನಮ್ಮದು ಎಲ್ಲರ ಜೊತೆ ಸಮನ್ವಯವಾಗಿ ಕೆಲಸ ಮಾಡಿ ಇದನ್ನು ನಾವು ಅಚೀವ್ ಮಾಡ್ಬೋದು. ಸರ್, ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದು 7 ವರ್ಷ ಆಗಿದೆ ಸರ್, ಇನ್ಕ್ಲೂಡಿಂಗ್ ಟಿ ಪಿ ಆ್ಯಂಡ್ ಜಿ ಪಿ ಆಲ್ಸೋ. ಈ ಎಲ್ಲೂ ಕೂಡ ಚುನಾಯಿತ ಬಾಡಿ ಇಲ್ಲ, ಓನ್ಲಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ನೀವು ಮೊದಲ ಬಾರಿಗೆ ಸಿ ಇ ಆಗಿ ಜವಾಬ್ದಾರಿ ತಗೊಂಡಿದ್ದೀರಾ. ಇದು ಅಂತ ನಿಮಗೆ ಚಾಲೆಂಜು ಅಂತ ಅನ್ಸುತ್ತೆ. ಆಯಿತು, ಚಾಲೆಂಜ್ ಬರಲಿ. ಚಾಲೆಂಜ್ ಬಂದರೆ ನಮ್ಮ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆಯ ಉತ್ತಮ ಅವಕಾಶ ಸಿಕ್ಕಿದೆ. ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತಾ, ಅವರು ನನಗೆ ಅಂಥ ಯೋಗ್ಯ ಅನಿಸಿದ್ದಾರೆ ದಟ್ ನಾನು ಇರು ಹುದ್ದೆಗೆ ನಾನು ಬಂದು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ಬೋದು. ನಮ್ಮ ಮೇಲೆ ಅವರು ಭರವಸೆ ಇಟ್ಕೊಂಡಿದ್ದಾರೆ. ಸೊ ಬಾಡಿ ಎಲೆಕ್ಷನ್ ಯಾವಾಗ ಆಗುತ್ತೆ, ಏನಾಗುತ್ತೆ, ನಮಗೆ ಏನಾದರೂ ನಿರ್ದೇಶನ ಬಂದರೆ ನಾವು ಅದೇ ಪ್ರಕಾರ ಮಾಡ್ತೀವಿ. ಬಟ್ ಸದ್ಯಕ್ಕೆ ನಮಗೆ ಏನು ಸಿಗ್ತಾ ಇದೆ ಅದರ ಬೇಸಿಸ್ ಮೇಲೇ ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾವು ನಿಮ್ಮೆಲ್ಲರಿಗೆ ಪ್ರಾಮಿಸ್ ಮಾಡ್ತಾಯಿದ್ವಿ. ಸರ್, ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ, ಜಿಲ್ಲೆಯ ಹಾಸನ ಜಿಲ್ಲೆಯ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀರಾ ಸರ್? ಈ ಕೆಲವೊಂದು ಕಡೆ ಕೆಲಸ ಸ್ವಲ್ಪ ನಿಧಾನವಾಗಿ ಆಗುತ್ತೆ, ಕೆಲವೊಂದು ಕಡೆ ಕಂಪ್ಲೇಂಟ್ ಇದೆ, ಅಂಥ ಅಧಿಕಾರಿಗಳಿಗೆ ಏನು ಸೂಚನೆ ಕೊಡ್ತೀರಾ? ನಾನು ಒಂದೇ ಮೇಜರ್ ಎಲ್ಲ ಸೂಚನೆ ಕೊಡ್ತಾಯಿದ್ದೀನಿ, ಒಂದು ನಿರ್ದೇಶನ ಕೊಡ್ತಾಯಿದ್ದೀನಿ ನಮಗೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸಮರ್ಪಣೆಯಾಗಿ ಮತ್ತು ಪ್ರಾಮಾಣಿಕತೆಯಾಗಿ ಕೆಲಸ ಆಗಬೇಕು, ಜನರ ಪರವಾಗಿ ಕೆಲಸ ಆಗಬೇಕು, ನಿಯಮದಂತೆ ಕೆಲಸ ಆಗಬೇಕು. ನಿಯಮ ಬಿಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ನಮಗೆ ಇಲ್ಲ, ಯಾರಿಗೂ ಇಲ್ಲ. ಏನು ನಿಯಮಗಳು ಇದೆ ಅದು ನಿಯಮ ಪ್ರಕಾರ ಕೆಲಸ ಮಾಡಿದರೆ ನಮ್ಮದು ವೃತ್ತಿ ಜೀವನ ಸೌಮ್ಯ ಆಗುತ್ತೆ ಮತ್ತು ನಾವು ನಮ್ಮದು ಪಾಯಿಂಟ್ಗೆ, ನಮ್ಮದು ಪೊಸಿಷನ್ಗೆ ನಾವು ಜಸ್ಟಿಫೈ ಸರಿಯಾಗಿ ಮಾಡ್ಬೋದು. ಸೊ ಇದೇ ನಿಮ್ಗೆಲ್ಲರಿಗೆ ನಿರ್ದೇಶನ. ಒಳ್ಳೆಯ ಕೆಲಸ ಮಾಡಿ, ಜನರ ಪರವಾಗಿ ಕೆಲಸ ಮಾಡಿ, ಬಡವರ ಪರವಾಗಿ ಕೆಲಸ ಮಾಡಿ, ಹಿಂದುಳಿದ ವರ್ಗದ ಪರವಾಗಿ ಕೆಲಸ ಮಾಡಿ, ದಲಿತರ ಪರವಾಗಿ ಕೆಲಸ ಮಾಡಿ ಮತ್ತು ತಲೆ ಎದ್ದು ಕೆಲಸ ಮಾಡಿ. ಮತ್ತು ಸರ್, ಈಗ ಹಿಂದಿನ ಅವಧಿಗೆ ಸರ್ ನನ್ನ ಗಮನಕ್ಕೆ ಬಂದಿದೆ. ಇದರ ಮೇಲೆ ನಾವು ನಮ್ಮ ಹಂತದಿಂದನೇ ಏನಾದರೂ ನಾವು ಕ್ರಮ ತೊಗೊಳ್ಬೋದು, ನಾವು ತೊಗೊಳ್ತೀವಿ. ಇವತ್ತು ಸಚಿವರ ಗಮನಕ್ಕೆ ಆಗಿದ್ದರೆ ಅವರೇ ಏನು ಕಮಿಟಿ ಮಾಡ್ತಾನೆ ಅಥವಾ ಅವರೇ ಏನು ಸೂಕ್ತ ಕ್ರಮ ತಗೊಳ್ತಾರೆ, ಅವನಿಗೆ ತೊಗೊಳ್ಳಿ. ನಮಗೆ ಏನು ನಿರ್ದೇಶನ ಬರುತ್ತೆ ನಾವು ಅದ್ರ ಪ್ರಕಾರ ನಾವು ಮಾಡ್ತೀವಿ. ವಿಲ್ ಡೂ ಜಸ್ಟಿಸ್, ನ್ಯಾಯ ಮಾಡ್ತೀವಿ. ಜೆ ಜೀವನ್ ಮಿಷನ್ ಯೋಜನೆ ಇದೆಯಲ್ಲ ಸರ್, ಇದು ಜಿಲ್ಲೆಯಲ್ಲಿ ತುಂಬ ಕಳಪೆ ಆಗಿದೆ ಅಂತ ಹೇಳ್ಬಿಟ್ಟು ಕಳೆದ ಬಾರಿ KDP ಮೀಟಿಂಗಲ್ಲಿ ಇದಾಗಿ ಅದೊಂದು ಹೋಪ್ಲೆಸ್ ಯೋಜನೆ ಆಗಿದೆ, ಜಿಲ್ಲೆಯಲ್ಲಿ ಸರಿಯಾದ ರೀತಿ ಕಾಮಗಾರಿಗಳಾಗಿಲ್ಲ ಅಂತ ಹೇಳ್ಬಿಟ್ಟು MP ಅವರಾಗಿರಲಿ MLA ಆರೋಪ ಮಾಡಿದರು. ಈಗ ಪ್ರಗತಿಗೆ ಏನು ಮಾಡ್ತಿದ್ದಾರೆ? ಕೆಲಸಗಳು ತುಂಬ ಅರ್ಧಂಬರ್ಧ ನಿಂತಿದ್ದಾರೆ, ಕೆಲಸಗಳು ಸರಿಯಾಗಿ ಆಗಿಲ್ಲ ಇಲ್ಲಿ ಜಿಲ್ಲೆಯಲ್ಲಿ. ಮೊದಲನೇ ಅದು ಯಾವುದೇ ಸ್ಕೀಮ್ ಇರಲಿ, ಫಸ್ಟ್ ನಮಗೆ ನಾವು ಆಡಿಟ್ ಮಾಡಬೇಕು. ಎಲ್ಲಿ ಯಾವ ಹಂತದಲ್ಲಿ ಇದೆ ಮತ್ತು ಏನು ಪ್ರಗತಿ ಆಗಿದೆ, ಯಾವ ಕಾರಣಕ್ಕೆ ಅದ್ರ ಬಾಧನೆ ಆಗ್ತಾ ಇದೆ, ಅದು ಆಡಿಟ್ ಆದ ನಂತರನೇ ನಾನು ಹೇಳ್ಬೋದು ಇದರಲ್ಲಿ ಏನಾಗ್ಬೋದು, ಹಂಗೆ ಮಾಡ್ಬೋದು. ಕೆಲವೊಂದು ವಿಷಯಗಳು ನಮ್ಮ ಕೈದಲ್ಲಿ ಇದ್ದೇವೆ, ಅದು ನಮ್ಮ ಹಂತದಲ್ಲಿನೇ ಸಾಲ್ವ್ ಆಗುತ್ತೆ. ಕೆಲವೊಂದು ವಿಷಯಗಳಿಗೆ ನಮ್ಗಿಂತ ಮೇಲೆ ಅಧಿಕಾರಿಗಳು ಅಥವಾ ಮೇಲೆ ಮಟ್ಟದಲ್ಲಿ ಇದಿರ್ತದೆ, ಅದು ನಾವು ಅವರಿಗೆ ಕಮ್ಯುನಿಕೇಟ್ ಮಾಡ್ಬೋದು, ಅವರಿಗೆ ತಿಳಿಸ್ಬೋದು ಅಂಥ ಒಂದು ಸಮಸ್ಯೆ ಆಗಿಬಿಟ್ಟಿದೆ, ಇದು ಸೊಲ್ಯೂಷನ್ನ, ನಮಗೇನು ಸೊಲ್ಯೂಷನ್ ಬೇಕು, ಹೆಂಗೆ ಬೇಕು ಆ ರೀತಿ ನಾವು ಮಾಡ್ಬೋದು.